ಆರ್ಸಿಬಿ ಜರ್ಸಿ ಖರೀದಿಗೆ ನೂಕು ನುಗ್ಗಲು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ಫ್ಯಾನ್ಸ್ ಜರ್ಸಿ ಖರೀದಿಗೆ ಮುಗಿಬಿದ್ದಿದ್ದಾರೆ. ಆರ್ಸಿಬಿ ಜರ್ಸಿಗೆ ಫುಲ್ ಡಿಮಾಂಡ್. ಎಲ್ಲಿ ನೋಡಿದ್ರೂ ಕೂಡ ಆರ್ಸಿಬಿ ಜರ್ಸಿಗಳು ಲಭ್ಯವಾಗ್ತಿಲ್ಲ. ಸಿಗ್ತಾ ಇರೋ ಕಡೆಯಲ್ಲಿ ಜನ ಮುಗಿಬೀಳ್ತಿದ್ದಾರೆ. ಜರ್ಸಿ ಖರೀದಿಗೆ ಆರ್ಸಿಬಿ ಫ್ಯಾನ್ಸ್ ಮುಗಿಬಿದ್ದಿರೋದು ನೂಕು ನುಗ್ಗಲಾಗಿರುವಂತಹ ಪ್ರಸಂಗ ಸ್ಟೇಡಿಯಂ ಬಳಿ ಆಗಿದೆ. ಅಲ್ಲಿ ಒಂದಷ್ಟು ಆರ್ಸಿಬಿ ಟಿ ಶರ್ಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಆ ಜರ್ಸಿಯನ್ನ ಪಡ್ಕೊಳ್ಬೇಕು ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ, ಅಲ್ಲಿ ಆರ್ಸಿಬಿ ಜರ್ಸಿ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಆರ್ಸಿಬಿ ಫ್ಯಾನ್ಸ್ ಟಿ ಶರ್ಟ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಕೆಲವರು ಆರ್ಸಿಬಿ ಎಲ್ಲಿ ಜರ್ಸಿ ಸಿಗುತ್ತೆ ಅಂತ ನೋಡ್ತಿದ್ದಾರೆ, ಯಾಕಂದ್ರೆ ಕೆಲವು ಕಡೆ ಸಿಗ್ತಾನೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಆರ್ಸಿಬಿ ಜರ್ಸಿಗೆ ಫುಲ್ ಡಿಮಾಂಡ್, ಹೆಂಗಿದೆ ಅಲ್ಲಿ ರೆಸ್ಪಾನ್ಸ್? ಖಂಡಿತವಾಗ್ಲೂ ಆರ್ಸಿಬಿ ಅಭಿಮಾನಿಗಳು ಜರ್ಸಿಯನ್ನ ಕೊಂಡ್ಕೊಳ್ಳಿಕ್ಕೆ ಸಾಕಷ್ಟು ಬ್ಯುಸಿ ಆಗಿರುವಂತದ್ದನ್ನ ನಾನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈಗಾಗಲೇ ಅಭಿಮಾನಿಗಳು ಸಂಜೆ ಮ್ಯಾಚ್ ಆರಂಭವಾಗೋದಕ್ಕಿಂತ ಮುಂಚೆ ಜರ್ಸಿಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಕಷ್ಟು ಬ್ಯುಸಿ ಆಗಿರುವಂತ ದೃಶ್ಯಾವಳಿಗಳೇನಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅವರಿಗೆ ಬೇಕಾದಂತಹ ಅದು ವಿಶೇಷವಾಗಿ ಜರ್ಸಿಯಲ್ಲೂ ಕೂಡ 18 ನಂಬರ್ ಇರುವಂಥ ವಿರಾಟ್ ಕೊಹ್ಲಿಯ ಹೆಸರಿರುವಂಥ ಜರ್ಸಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇಲ್ಲಿ ಮಧ್ಯಾಹ್ನದ ನಂತರ ಅಂತೂ ಜನರು ಸಾಕಷ್ಟು ಟಿ ಶರ್ಟನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದನ್ನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತಷ್ಟು ಇನ್ನು ಅಭಿಮಾನಿಗಳು ಈಗಾಗಲೇ ಆ ಜರ್ಸಿ ಮತ್ತು ಬಾವುಟಗಳನ್ನು ತೆಗೆದುಕೊಂಡು ಇನ್ನೇನು ಆ ಮ್ಯಾಚ್ ಆರಂಭವಾಗೋದಕ್ಕಿಂತ ಮುಂಚೆ ಎಲ್ಲವೂ ಕೂಡ ಸಂಭ್ರಮಾಚರಣೆ ಮಾಡಲಿಕ್ಕೆ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದನ್ನು ಕೂಡ ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಎರಡು ಭಾಗದಲ್ಲಿ ಟಿ ಶರ್ಟ್ ಮಾಡ್ತಾ ಇದ್ರು ಕೂಡ ಎರಡೂ ಭಾಗದಲ್ಲಿ ಕೂಡ ಸಾಕಷ್ಟು ಡಿಮಾಂಡ್ ಕ್ರಿಯೇಟ್ ಆಗಿರುವಂಥದ್ದು. ಈಗಾಗಲೇ ಬ್ಯಾಗ್ಗಳಲ್ಲಿ ತಂದು ಮಾರಾಟ ಮಾಡಲಿಕ್ಕೆ ಪ್ರತ್ಯೇಕ ಅಂಗಡಿಗಳನ್ನು ವ್ಯವಸ್ಥೆ ಮಾಡ್ತಾ ಇದೆ. ಯಾಕಂದರೆ ಅಭಿಮಾನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬಂದು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥ ಕಾರಣಕ್ಕಾಗಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಟಿ ಶರ್ಟ್ ಖರೀದಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುವ ಕೆಲಸವನ್ನು ಒಂದಷ್ಟು ಅಭಿಮಾನಿಗಳು ಕೂಡ ನನ್ನ ಜೊತೆ ಇದ್ದಾರೆ. ಸರ್ ಹೇಳಿ ಸರ್. ಇವತ್ತು ಮ್ಯಾಚ್ ಇಲ್ಲ ಸರ್, ಲೈಕ್ RCB ಬೆಂಗಳೂರದು ಹಬ್ಬ ಸರ್. ಇವತ್ತು ಸ್ವಲ್ಪ ನೋಡ್ಕೊಳ್ಳಿ ಸರ್, ಎಷ್ಟು ಜನ ದಸರಾ ಥರ ತುಂಬಿದ್ದಾರೆ ಸರ್. ಎಲ್ಲಿಂದ ಬಂದಿರೋದು ಸ್ವಲ್ಪ ಅಡ್ರೆಸ್? ನಾವು ಆನೇಕಲ್ಲಿಂದ ಬಂದಿರೋದು, 40 ಕಿಲೋಮೀಟರ್ ಬಂದಿದ್ದೀವಿ. ಒಂದು ಟಿ ಶರ್ಟ್ ಸಹ ಸಿಗ್ತಾ ಇಲ್ಲ. ಇಲ್ಲಿ ತುಂಬ ಬೇಡಿಕೆ ಆಗಿದೆ. ಟಿ ಶರ್ಟ್ಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀವಿ. ಸ್ಟೇಡಿಯಂ ಹತ್ರ ಅಷ್ಟು ಬೇಡಿಕೆ ಇದೆ, ಅಷ್ಟು ಕ್ರೇಜ್ ಇದೆ. ಒನ್ ಆ್ಯಂಡ್ ಓನ್ಲಿ ಟೀಮ್ RCBಗೆ ಮಾತ್ರ ಇಷ್ಟೊಂದು ಕ್ರೇಜ್ ಬರೋಕ್ಕೆ ಸಾಧ್ಯ. ಇನ್ನು ಯಾವ ಟೀಮ್ಗೂ ಬರೋದು ಇಲ್ಲ, ಬರೋಕ್ಕಾಗಲ್ಲ. ನಾವು ಜಿಗಣಿಯಿಂದ ಬಂದಿದ್ದೀವಿ ಸರ್. ಅಲ್ಲೆಲ್ಲೂ ಟಿ ಶರ್ಟ್ ಅನ್ನೋದೇ ಸಿಗ್ತಾ ಇಲ್ಲ. ಇಲ್ಲಿ ಬಂದರೂ ಟಿ ಶರ್ಟ್ ಇಲ್ಲ. ಇಷ್ಟು ಡಿಮ್ಯಾಂಡ್ ಇದೆ ಅಂದರೆ ಅರ್ಥ ಮಾಡ್ಕೊಂಬಿಡಿ. ಅದು ಒಂದೇ ಒಂದು RCBಗೆ ಇರೋ ಪವರ್. ಅದು 9 ವರ್ಷ ಆದಮೇಲೆ ಈ ಸಲಿಗೆ ಫೈನಲ್ಗೆ ಹೋಗಿದ್ದಾರೆ. 100% ಕಪ್ ಹೊಡಿದ್ದಾರೆ, ಯಾವುದೇ ರೀತಿ ಡೌಟ್ ಇಲ್ಲ. ನಾವು ಅವತ್ತು ಅಷ್ಟೇ RCB ಅಭಿಮಾನಿ, ಡಿ ಬಾಸ್ ಅಭಿಮಾನಿ. ಇನ್ಯಾವತ್ತಿದ್ರು ಸರ್ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಈ ಸತಿ ಕಪ್ ಹೊಡೆದು ಅಷ್ಟೇ ಸತ್ಯ. 100ಕ್ಕೆ 100 ಹೇಳ್ತೇನೆ, ಕಪ್ ಹೊಡೆದಿದ್ದೇವೆ. ಈಗ ಬೆಂಗಳೂರಿನ ಹೊರಭಾಗದಲ್ಲಿ ಟಿ ಶರ್ಟ್ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನ ಹೊರಭಾಗದಿಂದಲೂ ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಟಿ ಶರ್ಟ್ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡಂಥ RCB ಅಭಿಮಾನಿಗಳು ಅಲ್ಲಿ ಟಿ ಶರ್ಟ್ ಖರೀದಿ ಮಾಡಲಿಕ್ಕೆ ಬೆಂಗಳೂರಿನ ಜಿಗಣಿ, ಆನೇಕಲ್ ಈ ಭಾಗದಿಂದ ಬಂದು ಟಿ ಶರ್ಟ್ ಖರೀದಿ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಜರ್ಸಿ ಲಭ್ಯವಾಗ್ತಾ ಇದೆ, ಅಲ್ಲಿ ಮಾರಾಟ ಮಾಡ್ತಿದ್ದಾರೆ. ಉಳಿದಂತೆ ಬೇರೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ಗೊತ್ತಾಗಿ ಬೇರೆ ಬೇರೆ ಕಡೆಗಳಿಂದ ಬಂದು ಅಲ್ಲಿ ಜರ್ಸಿಗಾಗಿ ಮುಗಿಬಿದ್ದಿರುವಂತಹ ದೃಶ್ಯ. ಒಟ್ಟಿನಲ್ಲಿ RCB ಮೇಲಿನ ಪ್ರೀತಿ ಎಳ್ಳಷ್ಟು ಕಮ್ಮಿ ಆಗಿಲ್ಲ, ಬದಲಾಗಿ ಅದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಮೊದಲ ಆವೃತ್ತಿಯಿಂದ ಇಲ್ಲಿಯವರೆಗೂ ಜನ ತೋರ್ತಾ ಇರುವಂತಹ RCB ಬಗೆಗಿನ ಪ್ರೀತಿ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ.